ಎಲ್ರಿಗೂ ನಮಸ್ಕಾರ. ನಾನು ನಿಮ್ಮ ಕನ್ನಡತಿ. ಇವತ್ತು ಸುಲಭವಾಗಿ ಕಾಲ್ ಸೂಪನ್ನು ಹೇಗೆ ಮಾಡೋದು ಅಂತ ನೋಡೋಣ ಬನ್ನಿ. ನಾವು ಲೀಶಿಯಸ್ಗೆ ಹೋಗಿ ಮಟನ್ ತೊಗೊಂಡು ಬಂದ್ವಿ. ಅಲ್ಲಿ ಲೀಶಿಯಸ್ಸಲ್ಲಿ ಮಟನ್, ಚಿಕನ್, ಮೀನು ಕೂಡ ಸಿಗುತ್ತೆ. ಅಲ್ಲಿ ನೋಡ್ಬೋದು ನೀವು, ಕಾಲನ್ನು ಸಪ್ರೇಟಾಗಿ ಇಟ್ಟಿದ್ದಾರೆ, ಬೋನ್ಸ್ ಸಪ್ರೇಟಾಗಿ ಇಟ್ಟಿದ್ದಾರೆ. ನಾವು ಒಂದು ಕಾಲು ತಗೊಂಡ್ವಿ, ಅದನ್ನೇ ಅಲ್ಲೇ ಪೀಸಸ್ ಕೂಡ ಮಾಡಿಸ್ಕೊಂಡ್ವಿ. ಅಲ್ಲೇ ಪೀಸು ಕೂಡ ನಿಮ್ಗೆ ಹೇಗೆ ಬೇಕೋ ಹಾಗೆ ಪೀಸ್ ಮಾಡಿಕೊಡ್ತಾರೆ. ಅಲ್ಲಿ ನಿಮಗೆ ಮಟನ್, ಚಿಕನ್, ಮೀನು ಎಲ್ಲ ಸಿಗುತ್ತೆ. ನೀವು ಬೇಕಾದ್ರೆ ಮೆನು ಅಲ್ಲಿ ನೋಡ್ಬೋದು. ತುಂಬ ಕ್ಲೀನಾಗಿ ಮೇಂಟೈನ್ ಮಾಡಿದ್ದಾರೆ ಲೀಶಿಯಸ್ ಅವರು. ಇಲ್ಲಿ ನೋಡಿ, ಇದೆಲ್ಲ ಚಿಕನ್ ಮಸಾಲಾಸ್ ಎಲ್ಲ ಸಿಗುತ್ತೆ. ಮೊಟ್ಟೆ ಕೂಡ ಸಿಗುತ್ತೆ. ತುಂಬ ಕ್ಲೀನಾಗಿ ಮೇಂಟೈನ್ ಮಾಡಿದ್ದಾರೆ. ನಾವು ಲೀಶಿಯಸ್ಸಿಂದ ಮಟನ್ ತಂದಿದ್ದೀವಿ. ಅದನ್ನು ಕಟ್ ಮಾಡಿ ನೀಟಾಗಿ ಒಂದು ಸತಿ ಕ್ಲೀನ್ ಮಾಡ್ಕೋಬೇಕು. ಈಗ ಕ್ಲೀನ್ ಮಾಡ್ಕೊಳ್ಳೋಣ. ನೋಡಿ, ಲೀಶಿಯಸ್ ಅವ್ರು ಯಾವ ಥರ ಪ್ಯಾಕ್ ಮಾಡಿ ಕೊಟ್ಟಿದ್ದಾರೆ. ತುಂಬ ನೀಟಾಗಿ ಮಾಡಿರ್ತಾರೆ, ಬಟ್ ಆದರೂ ನಾವು ಒಂದು ಸತಿ ನೀಟಾಗಿ ಕ್ಲೀನ್ ಮಾಡಬೇಕು. ಅದರಲ್ಲಿ ನಾನು ಬೇರೆದು ಮಟನ್ ಪೀಸಸ್ ಎಲ್ಲ ಹಾಕ್ಸ್ಕೊಂಡಿದ್ದೆ. ಅದನ್ನು ಮಟನ್ ಪೀಸ್ ಕಾಲು ಸೂಪ್ ಮಾಡ್ತಿರೋದ್ರಿಂದ ಕಾಲು ಮಾತ್ರ ಬೇರ್ಪಡಿಸ್ಕೊಂಡು ಈಗ ಒಂದೊಂದೇ ನೀಟಾಗಿ ನಿಧಾನಕ್ಕೆ ತೊಳಿತಾ ಇದ್ದೀನಿ. ಒಂದೊಂದೇ ನೀಟಾಗಿ ತೊಳ್ಕೊಂಡು ಅದಕ್ಕೆ ಮಸಾಲ ಯಾವ ಥರ ಮಾಡ್ಕೊಳ್ಳೋದು ಅಂದರೆ, ಒಂದು ಈರುಳ್ಳಿ ತಗೊಂಡು ಜಾರಿಗೆ ಹಾಕಿ ಅದನ್ನು ನೀಟಾಗಿ ರುಬ್ಕೊಳ್ಳಿ. ರುಬ್ಬಾದಮೇಲೆ ಒಂದು ಫುಲ್ ಟೊಮೊಟೊ, ನಾಟಿ ಟೊಮೊಟೊ ತಗೊಂಡು ಸಣ್ಣದಾಗಿ ಹಚ್ಕೊಂಡಿದ್ದೀನಿ. ನಾಟಿ ಟೊಮೊಟೊ, ಆ್ಯಪಲ್ ಟೊಮೊಟೊ ನೀವು ಯಾವುದಾದ್ರೂ ತಗೋಬೋದು, ಆದರೆ ನಾಟಿ ಟೊಮೊಟೊ ತಗೊಂಡ್ರೆ ತುಂಬ ಒಳ್ಳೆಯದು. ಇದು ನೋಡಿ, ಜೀರಿಗೆ 1 ಟೇಬಲ್ ಸ್ಪೂನ್ ಜೀರಿಗೆ ಮತ್ತು 1 ಟೇಬಲ್ ಸ್ಪೂನ್ ಮೆಣಸು ತಗೊಂಡಿದ್ದೀನಿ. ಹಸಿರು ಮೆಣಸಿನ್ಕಾಯಿ 2 ತಗೊಂಡಿದ್ದೀನಿ. ನಿಮಗೆ ಕ್ವಾಂಟಿಟಿ ಎಷ್ಟು ಬೇಕೋ ಅದ್ರ ಮೇಲೆ ಡಿಸೈಡ್ ಮಾಡಿ ತಗೊಳ್ಳಿ. ನಾನು ಇಲ್ಲಿ ಸ್ವಲ್ಪನೇ ಮಾಡ್ತಾ ಇರೋದ್ರಿಂದ 2 ಮೆಣಸಿನ್ಕಾಯಿ ತಗೊಂಡಿದ್ದೀನಿ. ಸ್ವಲ್ಪ ಕೊತ್ತಂಬರಿ ಸೊಪ್ಪು ತಗೊಂಡಿದ್ದೀನಿ. ಸ್ವಲ್ಪ ಪುದೀನ ಸೊಪ್ಪು ತಗೊಂಡಿದ್ದೀನಿ. ಮತ್ತು ಬೆಳ್ಳುಳ್ಳಿ ಮತ್ತು ಶುಂಠಿಯನ್ನು ಬಿಡಿಸ್ಕೊಂಡು ಇಟ್ಕೊಂಡಿದ್ದೀನಿ. ಈಗ ಇದು ಕಾಲುಗಳು ಕ್ಲೀನಾಗಿ ತೊಳೆದು ಎತ್ತಿಟ್ಕೊಂಡಿದ್ದೀನಿ. ಈಗ ಅದನ್ನು ಹೇಗೆ ಮಾಡೋದು ಅಂತ ನೋಡೋಣ ಬನ್ನಿ. ಗ್ಯಾಸ್ ಹಚ್ಕೊಂಡು ಒಂದು ಬಾಣಲೆ ಇಟ್ಕೊಂಡು ಒಂದು ಸ್ವಲ್ಪ ನೀರಿದ್ದರೆ ನೀರಿನ ಅಂಶ ಹೋಗಲಿ ಅಂತ ಬಾಣಲೆ ಕಾಯಕ್ಕೆ ಬಿಡ್ತಾ ಇದ್ದೀನಿ. ಈಗ ಎಷ್ಟು ಬೇಕೋ ಅಷ್ಟು ಎಣ್ಣೆ ಹಾಕ್ಕೊಂಡು ಎಣ್ಣೆ ಕಾಯ್ಲಿಕ್ಕೆ ಬಿಟ್ಟಿದ್ದೀನಿ. ಈಗ ಅದಕ್ಕೆ ತೆಗೆದಿಟ್ಕೊಂಡಿರೋ ಜೀರಿಗೆ ಮತ್ತು ಮೆಣಸನ್ನ ಹಾಕ್ಕೊಂಡಿದ್ದೀನಿ. ಅದು ಸ್ವಲ್ಪ ಕಾಯ್ಲಿಕ್ಕೆ ಬಿಡಬೇಕು. ಹಾಕೊಂಡಾದ್ಮೇಲೆ ಅದು ಚೆನ್ನಾಗಿ ಸ್ವಲ್ಪ ಫ್ರೈ ಆಗ್ಲಿಕ್ಕೆ ಬಿಡಬೇಕು. ಹಸಿರು ಮೆಣಸಿನ್ಕಾಯಿನೂ ಹಾಕ್ಕೊಂಡಿದ್ದೀನಿ. ಹಸಿರು ಮೆಣಸಿನ್ಕಾಯಿನ ಒಂದು ಸ್ವಲ್ಪ ಕಟ್ ಮಾಡಿಬಿಟ್ಟು ಹಾಕ್ಕೊಳ್ಳಿ, ಇಲ್ಲಾಂದರೆ ಅದು ಸೌಂಡ್ ಬರುತ್ತೆ. ಕೊತ್ತಂಬರಿ ಸೊಪ್ಪು ಹಾಕ್ಕೊತಾ ಇದ್ದೀನಿ, ಪುದೀನ ಸೊಪ್ಪು ಹಾಕ್ಕೊತಾ ಇದ್ದೀನಿ. ಅದನ್ನ ಈಗ ಚೆನ್ನಾಗಿ ಫ್ರೈ ಮಾಡಬೇಕಾಗುತ್ತೆ. ಒಂದು 2 ಮಿನಿಟ್ಸ್ ಫ್ರೈ ಮಾಡಬೇಕು ಚೆನ್ನಾಗಿ. ನೋಡಿ ಈಗ ಅದು ಫ್ರೈ ಆಗ್ತಾ ಇದೆ.
ಅದಾದಮೇಲೆ ಧನಿಯಾ ಕಾಳು, ನಿಮ್ಮ ಮನೇಲಿ ಧನಿಯಾ ಪುಡಿ ಇದ್ರೂ ಹಾಕೋಬೋದು. ನಾನಿಲ್ಲಿ ಧನಿಯಾ ಕಾಳನ್ನ ಯೂಸ್ ಮಾಡ್ತಾಯಿದ್ದೀನಿ. ಅದನ್ನು ಒಂದು ಫ್ರೈ ಮಾಡಬೇಕಾಗುತ್ತೆ. ಚೆನ್ನಾಗಿ ಫ್ರೈ ಮಾಡ್ಕೊಂಡಾದ್ಮೇಲೆ ಅದನ್ನು ಪಕ್ಕಕ್ಕೆ ಎತ್ತಿಟ್ಕೊಳ್ಳಿ. ಇನ್ನೊಂದು ಪಕ್ಕದಲ್ಲಿ ಗ್ಯಾಸಿಗೆ ಗ್ಯಾಸ್ ಹಚ್ಬಿಟ್ಟು ಕುಕ್ಕರ್ ಇಡಿ. ಕುಕ್ಕರಿಗೆ ಎಣ್ಣೆ ಹಾಕ್ಕೊಳ್ಳಿ. ಈಗ ನಾವು ಕ್ಲೀನ್ ಮಾಡಿ ಇಟ್ಕೊಂಡಿದ್ವಲ್ಲ ಕಾಲು ಸೂಪ್ ಮಾಡಲಿಕ್ಕೆ, ಅದನ್ನು ಹಾಕ್ಕೋಬೇಕು. ಎಣ್ಣೆ ಕಾಯ್ಲಿಕ್ಕೆ ಬಿಟ್ಟಿದ್ದೀನಿ. ಎಣ್ಣೆ ಕಾದ ನಂತರ ಅದಕ್ಕೆ ಶುಂಠಿ ಬೆಳ್ಳುಳ್ಳಿ ಜಜ್ಜಿ ಇಟ್ಕೊಂಡಿದ್ದನ್ನು ಹಾಕಬೇಕು. ಹಾಕ್ಕೊಂಡಾದ್ಮೇಲೆ ಜಾರಿಗೆ ಈರುಳ್ಳಿ ರುಬ್ಕೊಂಡಿದ್ವಲ್ಲ, ಆ ಈರುಳ್ಳಿ ತೆಗೆದು ಅಲ್ಲಿಗೆ ಹಾಕ್ಕೊತಾ ಇದ್ದೀನಿ. ಈಗ ಅದೇ ಜಾರಲ್ಲಿ ನಾನು ಫ್ರೈ ಮಾಡ್ಕೊಂಡಿದ್ವಲ್ಲ ಅದನ್ನೆಲ್ಲ ರುಬ್ಕೊತಾ ಇದ್ದೀನಿ. ಇದು ನುಣ್ಣಗೆ ರುಬ್ಕೊಂಡಾದ್ಮೇಲೆ ಈ ಥರ ಬಂದಿದೆ. ಇದನ್ನ ನುಣ್ಣಗೆ ರುಬ್ಕೊಂಡಿದ್ದೀನಿ. ಇವಾಗ ಇದನ್ನು ಆ ರುಬ್ಕೊಂಡಿರೋ ಮಸಾಲಾನ ಇದಕ್ಕೆ ಕುಕ್ಕರಿಗೆ ಹಾಕಿ ಫ್ರೈ ಮಾಡಬೇಕು. ಹಸಿ ವಾಸನೆ ಹೋಗೋವರೆಗೂ ಇದನ್ನು ಫ್ರೈ ಮಾಡ್ಕೊಳ್ಳಿ. ಸೊಪ್ಪು ಧನಿಯಾ ಕಾಳು ಎಲ್ಲದು ಹಸಿ ವಾಸನೆ ಹೋಗೋವರೆಗೂ ಫ್ರೈ ಮಾಡ್ಕೋಬೇಕು. ಫ್ರೈ ಮಾಡ್ಕೊಂಡಿದ್ದಾದಮೇಲೆ ಕಾಲು ಇದ್ವಲ್ಲ ಅದನ್ನು ಹಾಕಿ ಅದನ್ನು ಚೆನ್ನಾಗಿ ಫ್ರೈ ಮಾಡಬೇಕು. ನೋಡಿ, ಅದು ಹಸಿ ವಾಸನೆ ಹೋಗಿದೆ. ಅದಕ್ಕೆ ಗಟ್ಟಿ ಬರ್ತಾ ಇದೆ. ನೀರಿನ ಅಂಶ ಫುಲ್ ಕಡಿಮೆ ಆಗಿದೆ. ನಿಮಗೆ ಕನ್ಸಿಸ್ಟೆನ್ಸಿ ಯಾವ ಥರ ಬೇಕೋ ಅದ್ರ ಮೇಲೆ ನೀರನ್ನ ಬೆರೆಸಿ ನೀರನ್ನ ಹಾಕ್ಕೋಬೇಕಾಗತ್ತೆ. ನಿಮಗೆ ಎಷ್ಟು ಬೇಕೋ ಅಷ್ಟು ನೋಡಿ ಹಾಕಿ. ಮತ್ತು ಅದಕ್ಕೆ ರುಚಿಗೆ ತಕ್ಕಷ್ಟು ಉಪ್ಪನ್ನು ಹಾಕಿ ನೀವು ಒಂದು ಸತಿ ಟೇಸ್ಟ್ ಮಾಡಿ ನೋಡಿ. ಈಗ ನಾನು ಈ ಥರ ಕನ್ಸಿಸ್ಟೆನ್ಸಿಯಲ್ಲಿ ಮಾಡ್ಕೋತಾ ಇದ್ದೀನಿ. ನಿಮಗೆ ಯಾವ ಥರ ಬೇಕೋ ಆ ಥರ ಹಾಕ್ಕೊಳ್ಳಿ. ಸ್ವಲ್ಪ ಅರಿಶಿಣದ ಪುಡಿನೂ ಆ್ಯಡ್ ಮಾಡಿ. ಆ್ಯಡ್ ಮಾಡಿದ ನಂತರ ಈಗ ಅದನ್ನು ಫ್ರೈ ಮಾಡ್ಕೊಳ್ಳಿ. ಸ್ವಲ್ಪ ಮೆಣಸಿನ ಪುಡಿನೂ ಹಾಕಿ ಮತ್ತು ಟೇಸ್ಟ್ ಮಾಡಿ ನೋಡಿ ಒಂದು ಸಲ. ನಾವಿಲ್ಲಿ ಚಿಕನ್ ಪೌಡರನ್ನು ಬಳಸ್ತಾ ಇದ್ದೀವಿ. ಅದು ಆಪ್ಷನಲ್, ನಿಮಗೆ ಬೇಕಾದರೆ ಹಾಕ್ಕೊಳ್ಳಿ. ಹಾಕ್ಕೊಂಡು ಒಂದು ಕುಕ್ಕರ್ನ ಮುಚ್ಚಿ 10 ವಿಷಲ್ ಬರೋವರೆಗೂ ಕೂಗಿಸ್ಕೊಳ್ಳಿ. 10 ವಿಷಲ್ ಆದ ನಂತರ ಈ ಥರ ಬಂದಿದೆ. ಫುಲ್ಲು ಗಮ್ ಅಂತ ಇದೆ. ಬಿಸಿ ಬಿಸಿ ಕಾಲ್ ಸೂಪ್ ರೆಡಿಯಾಗಿದೆ. ನೀವು ನೋಡ್ತಾ ಇರ್ಬೋದು ಇಲ್ಲಿ ಕಾಲು